ಚೋಟು ಗ್ಲಾಸ್ ಪ್ಲೇಟ್ ತಗೊಂಡ್ ಬೇಗ ಬಾರೋ. ಸರಿ ಕಣಕ್ಕ. ನಿಮ್ಗೇನ್ ಬೇಕು ಸರ್? ಹೇಳ್ತೀನಿ. ಆಯ್ತಾ ಸರ್? ನಿಮ್ಗೆ ಒಂದ್ ಪ್ಲೇಟ್ ಸುಕ್ಕರ್. ಒಂದ್ ಪ್ಲೇಟ್ ಸುಕ್ಕರ್ ರೊಟ್ಟಿಪ್ಪ. ನಿಮ್ಗೆ ಆಗಿದ್ಯಾ? ನಿಮ್ಗೆ ಸರ್ ಎಷ್ಟಾಯ್ತಮ್ಮ? ನಿಮ್ದ 30 ರೂಪಾಯಿ. ಆಯ್ತಾ? ನೋಡಕ್ಕೆ ಬೆಗ್ಗರ್ ತರ ಇದ್ರು ಬಿಲ್ ಮಾತ್ರ ಬಿಗ್ಗರ್. 22 ರೂಪಾಯಿ 50 ಪೈಸೆ ಆಗಿದೆ. ದುಡ್ಡು ತತ್ತ. 22 ರೂಪಾಯಿ 50 ಪೈಸೆನಾ? ಹೆಂಗ್ ತಿಂದೆ ಗೊತ್ತಾಗ್ಲಿಲ್ವಲ್ಲ. ರುಕ್ಕು ನಿನ್ ಮುಖ ಬಹಳ ಚಂದ. ಮುಖ ಚೆನ್ನಾಗಿದೆ ಅಂತ ಸಂಜೆ ಗಂಟ ನೋಡ್ಕೊಂಡ್ ಕೂತಿದ್ರೆ 100 ರೂಪಾಯಿ ಬಿಲ್ ಕೊಡ್ಬೇಕಾಗತ್ತೆ. ಮೊದ್ಲು ದುಡ್ಡು ಮಡ್ಗೋ. ನಾನ್ ತವ ಕಾಸಿದ್ರೆ ನೀನ್ ಡಬ್ಬ ಹೋಟ್ಲಿ ನಾನೇ ಅಲ್ಲಲ್ಲ ದೊಡ್ಡ ಹೋಟ್ಲಿ ಹೋಗ್ತಿದ್ದೆ. ಮುಂದಿನ ತಿಂಗಳ ಸಾಲ್ ಮೇಲೆ ಹಾಕೈತೆ, ಆಮೇಲೆ ತರ್ತೀನಿ. ಬಂದೆ ಸರ್. ಬರ್ಲಾ? ಟಾಟಾ, ಬಾಯ್ ಬಾಯ್. ಚಪ್ಪರ್ ನನ್ ಮಗ್ನೆ ನಮ್ಮ ಅಕ್ಕ ನೋಟೆ ಅನಾಥಾಶ್ರಮ ಅಂತ ತಿಳ್ಕೊಂಡ. ತಿನ್ಬಿಟ್ಟು ಹಂಗೆ ಪೋಟ್ ಹಾಕ್ಬಿಡೋಕೆ ಮಡ್ಗೋ ಬಿಲ್ಲು. ಚೋಟು ಬಿಚ್ಚ ಶರ್ಟ್ ನ. ಹೌದು ಬಿಚ್ಚ. ನಾನೇ ಬಿಚ್ಕಡ್ತಿ ತಗೊಳ್ಳಿ. ಅಯ್ಯಯ್ಯ ಈ ಶರ್ಟ್ ಅರ್ಧ ಬಿಲ್ಲು ಆಗಕ್ಕಿಲ್ಲ. ಲುಂಗಿನೂ ಬಿಚ್ಬಿಡು. ಹೌದು. ಅವನ್ ಲುಂಗಿ ಹಿಡಿದು ಎಳಿತಾ ಇದ್ದಾರ, ನಿಮ್ಗೆ ಏನ್ ಸಿಗ್ತದೆ? ಯೋ ಲುಂಗಿನಾದ್ರೂ ಬಿಚ್ಚಿಸ್ತೀವಿ, ಕ್ಯಾಬ್ರನಾರು ಆಡಿಸ್ತೀವಿ. ಅದ್ರ ಕೇಳಕ್ ನೀನ್ ಯಾರಯ್ಯ? ನಾನ್ ಯಾರು? ಕಾರ್ಮಿಕ ಮೆಕ್ಯಾನಿಕ್ ಕೃಷ್ಣ. ಕೃಷ್ಣ ಅಂತೆ ಕೃಷ್ಣ. ಅದಕ್ಕೆ ಲುಂಗಿ ಬಿಚ್ಚೋ ಟೈಮ್ ಸರಿಯಾಗಿ ಪ್ರತ್ಯಕ್ಷ ಆಗಿದ್ಯಾ ದ್ರೌಪದಿ ಮುಂದೆ ಬಂದ ಹಾಗೆ. ಅದ್ ಸರಿ 22 ರೂಪಾಯಿ 50 ಪೈಸೆ ಮಾಡಿದ್ದಾನಲ್ಲ, ಹೊಂದಿ ತಿಂದ್ಬಿಟ್ಟು ಅದನ್ನ ಯಾರು ಕೊಡೋರು? ಅದಾ ಮ್ಯಾಟ್ರು. ಸೈಡ್ ಪ್ಲೀಸ್. ಬಾ ಇಲ್ಲಿ. ನಾಚಿಕೆ ಆಗಲ್ವಾ ನಿನ್ಗೆ? ಒಂದ್ ಮಣ ಮೀಸೆ ಬಿಟ್ಟಿದ್ಯಾ. ಗಂಡಸರು ದುಡ್ಡು ತಿನ್ಬೇಕು, ಆಯ್ಕೊಂಡ್ ತಿನ್ಬಾರ್ದು. ಹೆಂಗಿದ್ರು ಶರ್ಟ್ ಬಿಚ್ಕೊಟ್ಟಿದ್ಯಾ, ಲುಂಗಿ ಬಿಚ್ಕೊಡು. ಯಾಕೆ? ಅಯ್ಯಯ್ಯೋ, ಅಂಡರ್ವೇರ್ ಇಲ್ದಿರ ಅಂಡರ್ ಬೇವರ್ಸಿನ ನೀನು. ಥೂ ಅಲ್ಕಾ ನನ್ ಮಗನೆ, ಒಂದ್ ಕೆಲಸ ಮಾಡು, ನನ್ ಜೊತೆ ಗ್ಯಾರೇಜ್ ಬರ್ಬಿಡು. ಅಡ್ವಾನ್ಸ್ ಕೊಡ್ಸ್ಬಿಟ್ಟು ಕೆಲಸನ ಕೊಡ್ಸ್ಬಿಡ್ತೀನಿ. ಆ ದುಡ್ಡನ್ನ ನೀನು 10 ಕಚಾ ತಗೊಂಡ್ಬಿಡು. ಹೋಗ ಹುಡುಗಿ, ಅವನ್ ಬಿಲ್ ಸೇರಿಸಿ ನನ್ ಜೊತೆಗೆ ಹಾಕ್ಬಿಡು. ಹಲೋ, 10 ಚಪಾತಿ ಕಳ್ಸು. ಅಮ್ಮ ವಿರಹ ನೋಡು ನೋಡು ತರಹ. ನಮಸ್ಕಾರ. ಯಾರು? ಸ್ವಲ್ಪ ಜರ್ಕೊಂತಿರಲ್ಲ, ಸುರೋಚ್ಕೊಳ್ಳು. ಬನ್ನಿ. ಏನಾಯ್ತು? ಸಾರಾ ಅಂಗಡಿ ಗ್ಲಾಸ್ ಇದ್ದಂಗಿದೆ. ಐ ಏನೋ ಹೊಟ್ಟೆ ಹಸಿತಾ ಇದ್ಯಾ? ತಿನ್ಬೇಕಾ? ಫುಲ್ ಆಫರ್ ನನ್ ಮಗನೇ. 22 ರೂಪಾಯಿ ಇಟ್ಟು ತಿನ್ಬಿಟ್ಟು ಅದೇ ಹುಳು ತಿಂದಿದ್ಯಾ, ಇನ್ನೂ ತಿನ್ಬೇಕಾ? ಸರಿ ಬಾ ಕುತ್ಕೊಂಡ್ ಪೌಂಡ್ಸು. ಹಾಯ್ ರುಕು, ಹೌ ಆರ್ ಯು? ಪೇನ್ ಅಲ್ಲ, ಫೈನ್. ಪೇನ್ ಅಂದ್ರೆ ನೋವು, ಅದ್ ನಿನಗೆ ಬರ್ಲೇಬಾರ್ದು. ಅಲ್ಲ ಕಣೆಯ, ಆರ್ಡರ್ ಕೊಟ್ಟು ಅರ್ಧ ಗಂಟೆ ಆಯ್ತು. ನಮಗ್ ಸಪ್ಲೈ ಮಾಡು ಅಂದ್ರೆ ಅವ್ನು ಯಾವನ ತೆಳ್ಳಿ ಬೆಳ್ಳಗವನೆ ಅಂತ ಆಕ್ಸಾಬ್ಲೇಡ್ ಕುಯ್ದಂಗ್ ಕುಯ್ತಾವಳೆ. ಗಾಂಚಲಿ ಜಾಸ್ತಿ ಆಯ್ತು. ಶುರು ಮಾಡ್ಕೊಬಿಡ್ಲಾ? ಏ ಡಬ್ಬಾ, ಇಲ್ಲಿ ಬಂದ್ ಸಪ್ಲೈ ಮಾಡಬಾ ಇಲ್ಲಿ. ಗೊತ್ತಿದ್ದಾರೆಯೋ ನೀವು ಬಂದು ಎಷ್ಟು ದಿವಸ ಆಗೋಯ್ತು. ಏನ್ ಕೊಡ್ಲಿ? ನನಗ ನೀನ್ ನೋಡ್ತಾ ಇದ್ರೆ ಹೊಟ್ಟೆ ಮಾತ್ರ ಹಸಿವಲ್ಲ, ನೆತ್ತಿಯಿಂದ ಕಾಲವರೆಗೂ ತುಂಬಾ ಹಸು ಶುರು ಆಗುತ್ತೆ. ಅಯ್ಯೋ ಅಷ್ಟು ಹಸುವಾಗ್ತಿದ್ಯಾ? ಒಂದ್ ನಿಮಿಷ ಇರಿ, ರೊಟ್ಟಿ ತರ್ತೀನಿ. ಎಲ್ಲ ಚೂರು ಬರ ಇಲ್ಲಿ. ಏ ಡಬ್ಬಾ, ಅರ್ಧ ಗಂಟೆ ಆಯ್ತು ನಾನು ಆರ್ಡರ್ ಮಾಡಿ. ನಮಗ್ ಕೊಡು ಅಂದ್ರೆ ಅವ್ನು ಯಾರೋ ಕಿತ್ತೋದನ್ನು ಕೊಡ್ತಾ ಇದ್ಯಾ? ಮುಚ್ಕೊಂಡ್ ನಿಂತ್ಕೊಳ್ಳಯ್ಯ. ಅವರು VIP. ನಾವೇನ್ PP-ನ? VIP ಆದ್ರೂ IGP ಆದ್ರೂ ಹೊಟ್ಟೆಗೆ ಅನ್ನನೇ ತಿನ್ನೋದು, ಮಣ್ಣಲ್ಲ. ಹೌದಾ? ಹೌದು. ತಿರುಪತಿಗೆ ಹೋಗಿದ್ಯಾ? ಯಾಕೆ ಬೋಡಿ ಹೊಡ್ಸಕ್ಕ? ಅಲ್ಲ, ಅಲ್ಲಿ 2 ಗೇಟ್ ಇದೆ. ಒಂದು ಇಂಥ VIP-ಗೆ, ಇನ್ನೊಂದು ನಿನ್ನಂತ ಕಿತ್ತೋದವ್ರಿಗೆ. ನೀನ್ ತಿಂದಿದ್ದಕ್ಕೂ ದುಡ್ಡು ಕೊಡಲ್ಲ, ಅವ್ರ ಟಿಪ್ಸೇ 100 ರೂಪಾಯಿ ಕೊಡ್ತಾರೆ. ಅಮ್ಮ, ಇದ್ ನಾವು ಬೇಕಾ? ಸೂಪರ್ ಫಿಗರ್. ಊಟ ಮಾಡ್ಕೊಂಡು ಹೋಗ್ಬಿಡೋಣ ಅಂತೀಯ? ಆಯ್ತು, ಇಲ್ಲ ಸ್ವಲ್ಪ. ಅಕ್ಕ 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 ಬಂತು ಬಂತು ಬಂತು. ಊಟ ರೆಡಿ ಇಲ್ಲ ಬೋರ್ಡ್ ಹಾಕಿದಾರೆ. ಅಯ್ಯೋ ಹೋಯ್ತು ಹೋಯ್ತು ಹೋಯ್ತು. ಅಕ್ಕ ಬಂತು ಬಂತು ಬಂತು. ಊಟ ರೆಡಿ ಇಲ್ಲ ಅಂತ ನಡೆಯಪ್ಪ. ಅಯ್ಯೋ ಹೋಯ್ತು ಹೋಯ್ತು ಹೋಯ್ತು. ಅಯ್ಯೇ ಸಾಕ್ ನಿಲ್ಸೋ. ಬೆಳಗ್ಗೆಯಿಂದ ಬಂತು ಬಂತು ಹೋಯ್ತು ಹೋಯ್ತು ಅನ್ನೋದೇ ಆಗಿದೆ. ಒಬ್ಬ ಗಿರಾಕಿ ಬಂದು ಒಂದು ಪ್ಲೇಟ್ ಖಾಲಿ ಆಗಿಲ್ಲ. ಇವತ್ತೆಲ್ಲ ಹೀಗೆ ಉಳಿದ್ರೆ 1000 ರೂಪಾಯಿ ಲಾಸ್ ಆಗುತ್ತೆ. ಅಕ್ಕ ಮಾಮೂಲಿ ಗಿರಾಕಿಗಳು ಬರ್ತವ್ರೆ. ಈ ಚೋಟು ಬೇಗ ಹೋಗೋನ್ ಕರ್ಕೊಂಡ. ಅಕ್ಕ ಊಟಕ್ಕೆ ಕರಿತಾಳೆ, ಬರ್ಬೇಕಂತೆ. ಅವಳು ಏನೋ ಕೇಳ್ತಾಳೆ ಅಂದ್ರೆ ಏನೋ ಎಡವಟ್ಟಿದೆ ಅಂತ. ಚೋಟು, ಅವಳನ್ನ ಅಕ್ಕ ಅಂತ ಕರೆದ್ರೆ ನನ್ನ ಅಣ್ಣ ಅಂತ ಕರಿಬಾರ್ದು.
ನನ್ನ ಅಣ್ಣ ಅಂತ ಕರೆದ್ರೆ ಅವಳನ್ನ ಅಕ್ಕ ಅಂತ ಕರಿಬಾರ್ದು. ಯಾಕೆ ಇನ್ನೇನಂತ ಕರಿಬೇಕು? ಪ್ರೀತಿಯಿಂದ ನನ್ನ ಬಾಬಾ ಅಂತ ಕರಿಯೋ. ಯಾಕೋ ಫುಲ್ ಸೆಟಪ್ ಅಲ್ಲೋನೆ. ಬಾವಾ ಬಾಮೈದ ಬಾವಾ ಬಾಮೈದ ವಾಟ್ ಹ್ಯಾಪನ್? ಅನ್ನೋ ಬಾವ ಅಂತ ಕರೆಯೋ. ಏ ಲೋಫರ್ ತಮಾಷೆಗಾಗಿರುವೆ. ಬನ್ನಿ ಬಾವಾ. ನಡಿ. ನಿನ್ಗೇನಾಯ್ತು? ನನ್ ಬಾವ ಅಂತ ಕರ್ತೀನ. ಜಾರ್ಜ್ ಕೊಡ್ತೀನಿ. ನನ್ನ ನೀನು. ಅಕ್ಕ ಅಕ್ಕ ಬತ್ತವ್ರೆ. ಕಮಾನ್ ಬಾವಾ. ಒಂದೇ ಬಾಮೈದ. ಬನ್ನಿ ಬಾವಾ. ಅಮ್ಮ ಏನ್ ರುಕು ನೀನ್ ಡಬ್ಬ ನೊಣ ಹೊಡಿತಾ ಇದೆ. ನಾವು ಬೇರೆ ಡಾಬಾ ನೋಡ್ಕೋತೀವಿ. ಅಯ್ಯೋ ದುಡ್ಡು ಬೀಸಕ್ಕೆ ನಿಂಗ್ ಸಾವಿರಾರು ಹೋಟ್ಲು ಸಿಗ್ಬೋದು, ಆದ್ರೆ ನಾನ್ ಸಿಗ್ತೀನಾ? ಈ ಉಪಚಾರ ಸಿಕ್ಕುತ್ತಾ? ಅದೇನೋ ಸರಿ, ಮತ್ತೆ ಯಾವ VIP ಬಂದ ಅಂತ ಅವನ ಸ್ಪೆಷಲ್ ಗಮನಿಸ್ಕೊಂಡು ನಮ್ಮನ್ನೆಲ್ಲ ಬಿಟ್ಟಾಕ್ಬಿಟ್ಟೆ. ನಿನ್ನೆ ಏನೋ ಮಿಸ್ಟೇಕ್ ಆಗ್ಬಿಟ್ಟು ಇವತ್ತು ಮಾಡ್ತೀನಾ? ಅದೇನೋ ಓಕೆ, ಆದ್ರೆ ಇಲ್ಲಿ ತಿಂದ್ರೆ ಕೊಡಕ್ ಇದೇ ಇಲ್ಲ ನಮ್ಮ ಹತ್ರ. ನಿನ್ನಿಂದ ರೆಗ್ಯುಲರ್ ಗಿರಾಕಿ ಹತ್ರ ಕಾಸಿಲ್ದಿದ್ರೇನು ಲೆಕ್ಕ ಬರ್ಕೋತೀನಿ. ಇದು ಸೇರ್ಸಾ? ಆ? ಸರಿ, ಅರ್ಜೆಂಟ್ ಆಗಿ ಎಲ್ರಿಗೂ 2 ಪ್ಲೇಟು ಅಯ್ಯೋ! ಎಲ್ಲ ನಿನ್ನ ಕಳಿಸ್ಕೊಡು. ಯಾಕೆ ನೀನ್ ಲೆಕ್ಕ ಬರ್ಕತ್ತೀನಿ ಅಂತ ಇಷ್ಟು ಎಲ್ಲ ಬೇರೆ ತಿಂದ್ಬಿಡೋಣ. ಓಕೆ ಫಾಲೋ ಮೀ. ನೆನ್ನೆಗಿಂತ ಇಂದು ಚೆನ್ನ. ಚೋಟು What do you want? ನಿಮ್ ಮಕ್ಕಳಿಗೆ ಹೇಳಿ ಬೇಗ ಕಳ್ಸೋ. ಅಯ್ಯೋ ಇದೇನಕ್ಕ ಒಳ್ಳೆ ಹಂದಿ ಪೋಣಿಸ್ದಂಗ್ ಪೋಣಿಸ್ತವ್ರೆ. ಊಟ ಚೆನ್ನಾಗಿತ್ತಾ? ಸೂಪರ್ ಆಗಿತ್ತು ಲಂಗ. ಛೀ, ಅದ್ ಸರಿ, ಇಷ್ಟೊಂದ್ ಚೆನ್ನಾಗಿ ಊಟನೆಲ್ಲ ರೆಡಿ ಮಾಡಿಟ್ಬಿಟ್ಟು ಬೋರ್ಡಲ್ಲಿ ಮಾತ್ರ ಯಾಕೆ ಊಟ ಇಲ್ಲ ಅಂತ ಬರೆದಿತ್ತು? ಅಷ್ಟು ಗೊತ್ತಾಗಲ್ಲ ಕೃಷ್ಣ. ನಿನ್ ಬಂದು ಊಟ ಮಾಡ್ಕೊಂಡು ಹೋಗ್ಲಿ ಅಂತ. ಇಸ್ ಇಟ್? ಥ್ಯಾಂಕ್ ಯು. ಊಟ ರೆಡಿ ಇಲ್ಲ ಅಂತ ನಾನ್ ಬರ್ದಿದ್ದೀನ. ಯಾ. ಲೋ ಚೋಟು, ಏನಕ್ಕ ಯಾವ ಕಂಡನ್ ಮಗನ ಊಟ ರೆಡಿ ಇಲ್ಲ ಅಂತ ಬರ್ದಿದ್ದು? ನಾನೇ. ನಿನ್ನ ಏಯ್, ಎಲ್ಲ ನಿಮ್ ಯಜಮಾನ ಗಾಂಚರಿ ಜಾಸ್ತಿ ಆಯ್ತು. ಶುರು ಮಾಡ್ಕೊಂಬಿಡ್ಲಾ? ನಿಮ್ಮ ಮೈನ್ ಹೊಟ್ಟೆಸಿನ ನಮ್ಮ ಯಜಮಾನ್ಗೆ ಎಲ್ಲೋ, ನನಗೆ ಲೋ. ಹೆಂಗೈತ ಮೈಗೆ? ಏಯ್, ನಾನು ಯಾರು ಅಂತ ಗೊತ್ತಿಲ್ಲ ನಿನ್ಗೆ. ಮರ್ಯಾದೆ ಕೊಟ್ಟು ಮಾತಾಡು. ಏಯ್, ನೀನ್ ಮರ್ಯಾದೆ ಮೊದ್ಲು ಕೊಡು, ಆಮೇಲೆ ನಾವು ನಿನಗೆ ಕೊಡ್ತೀವಿ. ಹೆಂಗಾಯ್ತ ಮೈಗೆ? ಏಯ್ ಕೃಷ್ಣ, ಸಿನಾ, ಚಿತ್ರದುರ್ಗ ಏನ? ಏನಪ್ಪ ಅದು ಕೃಷ್ಣ ಗಲಾಟೆ? ಅಲ್ಲ ಯಜಮಾನ್ರೆ, ಅನ್ನ ಹಾಕೋ ದಣಿ ನೀವು, ದೇವ್ರ ಸಮಾನ. ನಿಮ್ಮನ್ನ ಎಲ್ಲೋ, ನನ್ನ ಲೋ. ಹೆಂಗೆ ಅವನು ಹೊಟ್ಟೆ ಸಿನ? ನೋಡು, ದೊಡ್ಡವರು ಒಂದ್ ಮಾತಂದ್ರೆ ಅದನ್ನ ಟಾಲರೇಟ್ ಮಾಡ್ಕೊಡು. ಇನ್ಸ್ಪೆಕ್ಟರ್ ಜೀಪ್ ಬಂತು, ಏನಂತ ವಿಷಯ ಕೇಳ್ಕೊಂಬ. ಹೋಗಿ ಹೋಗು. ವೃದ್ಧಲಿಕೋ ಅವೆಲ್ಲ. ನಮ್ ಕೃಷ್ಣನ್ಗೆ ಅವ್ರ ಯಜಮಾನರನ್ನ ಏಕವಚನದಲ್ಲಿ ಕರೆದು ಬಿಟ್ರೆ ಸಿಟ್ಟು ಬಂದ್ಬಿಡುತ್ತೆ. ನಮಸ್ಕಾರ ಸಾವ್ರೆ. ನಮಸ್ಕಾರ ಕೃಷ್ಣ. ಆ ಸ್ಟಾರ್ಟರ್ ಅನ್ನು ಸ್ವಲ್ಪ ಸರಿ ಇಲ್ಲ, ಸ್ವಲ್ಪ ನೋಡಪ್ಪ. ಆಯ್ತು ಸಾವ್ರೆ. ಸಾಹೇಬ್ರೆ, ರೆಡಿ ಆಯ್ತು. ಸ್ಟಾರ್ಟರ್ ಅಲ್ಲ, ಪಂಪ್. ಸರಿಯಾಗಿ ಮಾಡ್ದೇನಪ್ಪ. ಸರಿ ಹೋಯ್ತು. ಕೃಷ್ಣ, ಅಕೌಂಟ್ಗೆ ಹಾಕ್ಬಿಡು. ಆಯ್ತು ಸಾಹೇಬ್ರೆ. ಡಬ್ಬ. Yes, what do you want please? ನಿಮ್ಮ ಅಕ್ಕನ್ ಹೋಗಿ ಹೇಳಿ ಸ್ಪೆಷಲ್ ಟೀ ತಗೊಂಬ ಅಂತ ಹೇಳು. ಹೌದಾ, ನಾನೆಲ್ಲ ನೀನ್ ಬೈತಾ ಇದೀಯ ಅನ್ಕೊಂಡೆ. ಅಕ್ಕ ಅಕ್ಕ, ಕೃಷ್ಣ ಬಂದವನೆ. ಏನಿದು? ಟೀ ಕೇಳಿದ್ರೆ ಹಾಲು ತಗೊಂಡ್ ಕೊಡ್ತಾ ಇದ್ಯಾ? ಇದು ಹಾಲಲ್ಲ, ಗಸಗಸೆ ಪಾಯಸ. ಇವತ್ತು ನಮ್ ಚೋಟು ಹುಟ್ಟಬ್ಬ, ಅದಕ್ಕೆ ಸ್ಪೆಷಲ್ ಪಾಯಸ ಮಾಡಿದೀನಿ. ಇದಕ್ಕೆ ಕಾಸು ಬೇಡ,
ರೀ ಕುಡಿ. ಯಾಕಣ್ಣ ಕುಡಿಯಲ್ವಾ? ಆ, ನಿನ್ಗೋಸ್ಕರ ಅಲ್ದೆ ಹೋದ್ರು ನಿಮ್ ಅಕ್ಕನ್ಗೋಸ್ಕರ ಅದು ಕುಡಿತೀನಿ. ಆ. ಬರ್ಲಾ ಅಕ್ಕ? ಗುಡ್ ಪಸ್ ಗಿಲ್ ಪಸ್. ಬೇಬೆ ಮಾಡ್ರಲ್ಲ. ಯಾಕೋ ಅಣ್ಣ ಮಾಡಕ್ಕೆ ಆಗ್ತಲ್ಲ ನನ್ ಕೈಲಿ, ನೀನೇ ಮಾಡ್ಬಿಡೋಣ. ನನಗೆ ತಿರುಗಿಸ್ತಾ ಇದ್ಯಾ? ನೀನ್ ಮಾಡು. ಸುಮ್ಮನೆ ನಾನೇ ಬೇರೆ ತಲೆನೋವು. ಓ ಫಾರ್ ನನ್ ಮಕ್ಕಳ, ನಿಮ್ಮಂತ ಕಾರ್ಮಿಕರಿದ್ರೆ ನಮ್ ದೇಶ ಮಟಾಸ್ ಆಗ್ಬಿಡ್ತದೆ. ಕೊಡೋ, ನಾನೇ ಮಾಡ್ತೀನಿ. ಆಯ್ತು ತಗೋಣ. ಕೊಡ ಸ್ಪ್ಯಾನರು. ತಗೋಣ. ಕಳ್ಳಬೇಡ, ಕೊಲಬೇಡ, ಹುಸಿಯ ನುಡಿಯ ಬೇಡ, ಅನ್ಯರ ಜರಿಯ ಬೇಡ. ಇದು ಅಂತರಂಗ ಶುದ್ಧಿ, ಬಹಿರಂಗ ಶುದ್ಧಿ. ಯಾರಣ್ಣ ಹೇಳಿದ್ದು? ಅಣ್ಣ ಹೇಳಿದ್ದು. ರಾಜ್ಕುಮಾರ್ ಅಣ್ಣ ಹೇಳಿದ್ದ? ಅಲ್ಲ, ಬಸವಣ್ಣ. ಓಹೋ, ಏನಾಯ್ತು? ಯಾಕಣ್ಣ ಏನಾಯ್ತು? ಇದೇನಾ ರಾಗಿ ಮಿಷಿನ್ ತರ ಹೊಡ್ಕತೈತೆ? ವಾಟರ್ ಗ್ರೀಸು, ಲೂಸ್ ಮೋಷನ್. ಬಂದ ಕೂತ ಹೋದ, ಬಂದ ಕೂತ ಹೋದ, ಬಂದ ಕೂತ ಹೋದ. ಇದೇನ್ ಕಾಯಿಲೆ? ಏಡ್ಸ್ ಅಲ್ಲ, ಲೂಸ್ ಮೋಷನ್. ಅಯ್ಯೋ ಅಮ್ಮ, ಏಟಿಲ್ಲ ಅವನೇ ಅಮ್ಮ. ಏನ್ ಕಾಯಿಲೆನಪ್ಪ ಇದು? ಅಮ್ಮ, ಏನಾಯ್ತು? ಬಾಡಿನಲ್ಲಿರೋ ವಾಟರ್ ಎಲ್ಲ ರಿಲೀಸ್ ಆಗೋಯ್ತು. ಅಳಸ್ಲು ಪಡಿಸ್ಲು ಹಾಕಂತೀನಿ, ಹಿಂಗ ಆಗ್ಬಿಟ್ಟಿದೆ. ನನ್ ಕಷ್ಟ ನನ್ಗೇಂದ್ರೆ ಡೈಲಾಗ್ ಹೊಡಿತಾ ಇದ್ಯಾ? ತಿರ್ಗಾ ಯಾರು? ಅಮ್ಮ. ಅನ್ನ ಸಾರ್ಲ ಇಷ್ಟೊತ್ತು ಕಸ ಕಡ್ಡಿ. ಯಾವನೇ ಓನರ್ ಇಲ್ಲಿ? ಟೆನ್ಷನ್ ಅಲ್ಲಿ ಅಣ್ಣ ಫುಲ್ ರೇಜ್ ಆಗ್ಬಿಟ್ಟವನೆ. ಏನು ಅಂತ ಕೇಳೋಣ. ಏನಣ್ಣ? ಏನೇ ಇದು ತಿನ್ನ ಅಂದಲ್ಲಿ ಕಸ ಕಡ್ಡಿ ಹಾಕಿದಿರಾ? ನಾವೇನ್ ಕಾಸು ಕೊಡ್ತೀವೋ ಕಲ್ ಕೊಡ್ತೀವೋ? ಯಾವನೇ ಓನರ್ ಇಲ್ಲಿ? ಕಕ್ಕ ಮೇಲೆ ಒಂದ್ ದಾರಿ ಮಾಡ್ಬಿಡ್ತೀನಿ. ನಂಗೇನು ಮಾಡ್ಬೇಡಣ್ಣ, ನಮ್ಮ ಅಕ್ಕನ್ ಕರ್ಕೊಂಡ್ ಬರ್ತೀನಿ. ಏನ್ ಬೇಕಾರ್ ಮಾಡ್ಕೋ. ಕರ್ಕೊಂಡ್ ಮೇಲೆ ಒಂದ್ ಗದಿ ಕಾಣಿಸ್ಬಿಡ್ತೀನಿ. ಬನ್ನಿ ಸರ್, ಕಮಾ ಸರ್, ನೋಡಿ ಸರ್, ಅನ್ಯಾಯ ನಿಮ್ ಕಣ್ಣಾರ ನೋಡಿ ಸರ್. ಅಲ್ಲ ಸರ್, ಈ ದರಿದ್ರ ಹೋಟ್ಲಲ್ಲಿ ಸುಮ್ಮನೆ ಇದ್ದವನ್ಗೆ ಬ್ಯೂಟಿಫುಲ್ ಪಾಯಸ ಅಂತ ಕೊಟ್ರು ಸರ್. ಕುಡಿದ ತಕ್ಷಣ ನಮ್ಮ ಹೆಡ್ ಆಫೀಸ್ ಕಿತ್ತು ಚಿಂದಿಯಾಗಿ ಪಂಚರ್ ಆಗೋಗ್ಬಿಡ್ತು ಸರ್. ಈ ಡಬ್ಬಾ ಹೋಟ್ಲಲ್ಲಿ ಒಂದ್ಸಾರಿ ತಿಂಡಿ ತಿಂದ್ಬಿಟ್ಟು ಕಾಸಿಲ್ಲ ಅಂದಿದ್ಕೆ ಕಾಚ ಇಲ್ದೆ ಹೋದ್ರು ಲುಂಗಿ ಕಿತ್ಕೊಂಡು ಹೋಗ್ಬಿಟ್ಟು ಈ ಡಬ್ಬಾ ಹೋಟ್ಲಲ್ಲಿ ಅಪ್ಪಿ ತಪ್ಪಿ ಯಾವನ ತಿನ್ಬಿಟ್ರೆ ಅವ್ನು ಮಲ್ಲಾಗ ದೊಡ್ಡರಾಗ ವಾಂತಿ ಬೀದಿ ಬಂದು ನೆಗದ್ ಬಿದ್ದು ಸತ್ತೋಗ್ಬಿಡ್ತಾನೆ ಸರ್. ಏನು ಅದ್ ತಿಂದ್ರೆ ಬರೋದಲ್ಲ, ಮಾಡಿದ್ರೆ ಬರೋದು ಅಲ್ವಾ ಸರ್? ಅಯ್ಯ, ಯಾರಮ್ಮ ಈ ಹೋಟ್ಲ್ ಓನರ್? ನಾನೇ ಓನರ್. ಏನ್ ಬೇಕಾಗಿತ್ತು? ನಾನು ಯಾರು ಗೊತ್ತಾ? ಯಾರು? ಹೆಲ್ತ್ ಇನ್ಸ್ಪೆಕ್ಟರ್. ಏನ್ ಸರ್? ಏನಮ್ಮ ಈ ಹೋಟ್ಲಿಗೆ ಲೈಸೆನ್ಸ್ ಕೊಟ್ಟಿರೋದು ಯಾತಕ್ಕೆ? ಎಲ್ರಿಗೂ ಊಟ ಹಾಕೋದಕ್ಕ ಅಥವಾ ಎಲ್ರು ಅಂತ ವಿಷ ಹಾಕ್ಬಿಟ್ಟು ಸಾಯಿಸೋದಕ್ಕ? ಅಯ್ಯೋ ಸರ್, ನಾನ್ ಯಾರಿಗೂ ವಿಷ ಹಾಕಿಲ್ಲ ಸರ್. ಕೇಳಿ ಸರ್. ಹೌದು ಸರ್. ರೀಲ್ ಬಿಡ್ತಾವ ನನ್ ಮಗ. ಬೇಕಾದ್ರೆ ನೀವು ತಿನ್ನೋಡಿ ಸರ್. ಅಯ್ಯೋ ಬೇಡಿ ಸರ್, ಅಕಸ್ಮಾತ್ ನೀವೇನಾದ್ರು ತಿನ್ಬಿಟ್ರೆ. ಏನಮ್ಮ ನಿನ್ನೆ ಇವನು ನಿಮ್ ಹೋಟ್ಲಲ್ಲಿ ಪಾಸ್ ಹಾಕೊಡ್ತಿದ್ ನಿಜಾನಾ? ಅದು ಡೌ ಮಾಡ್ತಾವಳೆ. ನಿಜ ಸರ್. ಇವನ್ಗೆ ನಿನ್ನೆ ಬ್ಯಾಕ್ ಸೀಟ್ ಓಪನ್ ಆಗಿದ್ದು ನಿಜಾನಾ? ಅವಂದಲ್ಲ ಸರ್, ನಮ್ದು ಸರ್. ನೋಡು, ಐ ಕಾಂಟ್ ಬೇರ್ ದಿಸ್. ಈಗಲೇ ಈ ಹೋಟ್ಲ್ ಲೈಸೆನ್ಸ್ ಕ್ಯಾನ್ಸಲ್ ಮಾಡ್ಬಿಡ್ತೀನಿ. ಲೈಸೆನ್ಸ್ ಕ್ಯಾನ್ಸಲ್ ಮಾಡ್ಬಿಡ್ತೀನಿ. ಅಯ್ಯೋ ಸರ್, ಹಾಗ್ ಮಾಡ್ಬೇಡಿ ಸರ್. ಪ್ಲೀಸ್ ಸರ್. ಸರ್ ಸರ್ ಆಗಲ್ಲ ಅನ್ಬಿಡಿ ಸರ್, ಫಿಟ್ಟಿಂಗ್ ಇಟ್ಬಿಡಿ ಸರ್, ನೀವು ಕ್ಯಾನ್ಸಲ್ ಮಾಡ್ಬಿಡಿ ಸರ್. ಹೌದು ಸರ್, ಕ್ಯಾನ್ಸಲ್ ಮಾಡ್ಬಿಡ್ಬೇಕು. ಇಲ್ಲರಿಗೆ ಎಲ್ರು ಕೃಷ್ಣ ಕೃಷ್ಣ. ಸರ್ ಡೌ ಮಾಡ್ತಾವಳೆ. ಏನು? ಒಂದ್ ನಿಮಿಷ. ಹೋಗ್ಲಾ ಸರ್? ಒಳಗ್ ಹೋಗಿ ಲಂಚ ಪಂಚ ಅಂತ ತಗೊಂಡ್ರೆ